ನಮಸ್ತೆ ಗೆಳೆಯರೇ. ಹಾಲಿವುಡ್ ಅಂಗಳಕ್ಕೆ ಬೆಂಕಿ ಬಿದ್ದ ಸುದ್ದಿ ಕೇಳಿ ವಿಲವಿಲ ಒದ್ದಾಡಿದ ಅಭಿಮಾನಿಗಳು. ನಾವು ಈಗ ಈ ವಿಡಿಯೋದಲ್ಲಿ ತೋರಿಸುವುದೇನೆಂದರೆ, ಜಗತ್ತಿನ ದೊಡ್ಡಣ್ಣ ಆದ ಅಮೇರಿಕ ತನ್ನ ಹಾಲಿವುಡ್ ಮೂಲಕ ಅನೇಕ ಚಿತ್ರಗಳನ್ನು ತೋರಿಸಿ ನಾವು ಪವರ್ಫುಲ್ ಆಗಿದ್ದೇವೆ, ಇಡೀ ಜಗತ್ತಿಗೆ ನಾವೇ ಪವರು, ನಮ್ಮ ಮುಂದೆ ಯಾರೂ ಇಲ್ಲ, ಈ ರೀತಿ ಹಾಲಿವುಡ್ ಅಂದರೆ ಇಡೀ ಜಗತ್ತಿನ ಸಿನಿಮಾ ರಂಗದಲ್ಲಿ ಕಿಂಗ್ ಇದ್ದಂತೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ನಡೆಸುವ ಹಾಲಿವುಡ್ ಸಿನಿಮಾ ಇಂಡಸ್ಟ್ರಿ ಜಗತ್ತಿನಾದ್ಯಂತ ಹವಾ ಇಟ್ಟಿತು. ಆದರೆ ಇದು ರಿಯಾಲಿಟಿ ಬೇರೆ, ರಿಯಲ್ ಬೇರೆ. ಅಮೇರಿಕ ಅಷ್ಟು ದೊಡ್ಡ ಪ್ರಮಾಣದ ಪವರ್ಫುಲ್ ದೇಶವಾಗಿದ್ದರೂ 10 ಎಕರೆಯಲ್ಲಿ ನಡೆದಂತಹ ಬೆಂಕಿ ಆಹುತವನ್ನು ಅಳಿಸೋದಕ್ಕೆ ಆಗದೆ ಇಡೀ ಹಾಲಿವುಡ್ ಇಂಡಸ್ಟ್ರಿಯನ್ನೇ ಸುಟ್ಟು ಭಸ್ಮವಾಗಿದೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು, ರಿಯಾಲಿಟಿ ಬೇರೆ, ರಿಯಾಲಿಟಿ ಬೇರೆ. ಅಂದರೆ ಚಿತ್ರದ ಹಿಂಬದಿ ಇರುವ ಜಗತ್ತೇ ಬೇರೆ, ಚಿತ್ರದ ಬದಿ ಇರುವ ಜಗತ್ತೇ ಬೇರೆ ಅಂತ. ಅವರು ತೋರಿಸಿದಂತಹ ಈ ಚಿತ್ರಗಳಲ್ಲಿ ಇಡೀ ಜಗತ್ತನ್ನು ದೊಡ್ಡ ಅನಾಹುತ ಬಂದರೆ ಯಾವ ರೀತಿ ನಾವು ಸದೃಢರಾಗಬೇಕು ಅನ್ನೋ ಬಗ್ಗೆ ಹಲವಾರು ಚಿತ್ರಗಳಲ್ಲಿ ಅವರು ತೋರಿಸಿದರು. ಆದರೆ ಅವರಿಗೆ 10 ಎಕರೆ ಭೂಮಿಯಲ್ಲಿ ಬೆಂಕಿ ಬಿದ್ದ ಆ ಬೆಂಕಿಯನ್ನು ಅಳಿಸೋದಕ್ಕೆ ಆಗದಂತಹ ಒಂದು ದೊಡ್ಡ ಅಮೇರಿಕ ಎಂಥ ಪವರ್ಫುಲ್ ರಾಷ್ಟ್ರ ಆಗಬಹುದು. ಅಮೇರಿಕದ ಪಶ್ಚಿಮ ಕರಾವಳಿ ಭಾಗದ ಮರಳುಗಾಡು ಪ್ರದೇಶದಲ್ಲಿ ಭಾರೀ ದೊಡ್ಡ ಕಾಡ್ಗಿಚ್ಚು ಹಬ್ಬಿಕೊಂಡಿದೆ. ಇದು ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಭಾಗದಲ್ಲಿ ಕಾಡಿನ ಬೆಂಕಿ ತೀವ್ರವಾಗಿ ಹರಡಿತು. ಅಲ್ಲಿಂದ 15,000 ಜನರನ್ನು ಶಿಫ್ಟ್ ಮಾಡಲಾಯಿತು. ಆದರೆ 2,000ರಿಂದ 2,500 ಬ್ರ್ಯಾಂಡ್ ಕಟ್ಟಡಗಳು ಹಾಲಿವುಡ್ ಜನ ತೋರಿಸುತ್ತಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಆ ಬ್ರ್ಯಾಂಡ್ ಏನೈತಲ್ಲ ಅವ್ರದ್ದು ಸುಟ್ಟು ಬೂದಿಯಾಗಿದೆ. ಇದರಿಂದ ಅರ್ಥ ಮಾಡಿಕೊಳ್ಳಬೇಕು, ಇಡೀ ಜಗತ್ತು ಪರಮಾತ್ಮ ಆ ದೇವನು ಒಂದು ಬೆಂಕಿಯಿಂದ ಇಡೀ ಪ್ರದೇಶವನ್ನು ಈ ರೀತಿ ಸುಟ್ಟು ಭಸ್ಮ ಮಾಡುತ್ತಾನೆ ಅಂದರೆ ಅವನು ಕಣ್ಣು ಮುಚ್ಚಿದರೆ ಆ ದೇಶಗಳು ಏನಾಗಬಹುದು ಎನ್ನುವ ಬಗ್ಗೆ ಜನರು ಅರ್ಥ ಮಾಡಿಕೊಂಡು ಅಕ್ಕಪಕ್ಕದಲ್ಲಿ ಇರುವಂತಹ ದೇಶಗಳು ಹಾಗೂ ಜನರನ್ನು ಸಹಬಾಳ್ವೆಯಿಂದ ಒಯ್ಯಬೇಕು, ನಡೆದುಕೊಳ್ಳಬೇಕು. ದೇವರ ಮುಂದೆ, ಜನರ ಮುಂದೆ ನಾನು ಎಂಬುದು ದೊಡ್ಡ ಮಾತೇನಲ್ಲ, ನಾನು ಅನ್ನೋದು ದೊಡ್ಡ ಮಾತು. ನಾನು ಅನ್ನೋವರು ಇವತ್ತಿನವರೆಗೆ ಯಾರೂ ಉಳಿದಿಲ್ಲ, ಮುಂದೆ ಉಳಿಯೋದೂ ಇಲ್ಲ. ಹಾಗಾಗಿ ಎಲ್ಲರೂ ಒಂದಾಗಿ ಬಾಳಬೇಕು. ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸುತ್ತಿದ್ದಾರೆ, ಗಾಜಾ ಮತ್ತು ಫಲಸ್ತೀನ್ನಲ್ಲಿ ಯುದ್ಧವನ್ನು ಅಮೇರಿಕ ಸಪೋರ್ಟ್ ಮಾಡುವುದರಿಂದ ಆ ಪರಿಣಾಮ ಅಮೇರಿಕಾಗೆ ಆಗಿದೆ, ಅವರ ಪಾಪ ಅವರಿಗೆ ಬಂದಿದೆ, ಆ ಕಾರಣಕ್ಕೆ ಬೆಂಕಿ ಹತ್ತಿದೆ ಎನ್ನುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ವಿಡಿಯೋಗಳು
ಹರಿದಾಡುತ್ತಾ ಇವೆ. ನಿಜನೋ ಸುಳ್ಳೋ ಆ ಪರಮಾತ್ಮನಿಗೆ ಗೊತ್ತು. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.